ಅವಳ ಅಂದಾನ ಕುರಿತೆ ಮನಸ್ಸು ಬರೆದಂತ ಗೀತೆ. ಕುಲವಧು ಧಾರಾವಾಹಿ ಮೂಲಕ ಕಿರುತೆರೆ ಲೋಕಕ್ಕೆ ಎಂಟ್ರಿ ಕೊಟ್ಟ ನಟಿ ಧನ್ಯಾ ದೀಪಿಕಾ ಈಗ ಕೇವಲ ನಟಿ ಮಾತ್ರ ಅಲ್ಲ, ಅವರು ಈಗ ಮೇಕಪ್ ಆರ್ಟಿಸ್ಟ್ ಎಂಬುದು ಕೂಡ ರಿವೀಲ್ ಆಗಿದೆ. ಹೌದು, ಬಿಗ್ ಬಾಸ್ ಸೀಸನ್ 11ರಲ್ಲಿ ಭಾಗವಹಿಸಿದಂತಹ ಚೈತ್ರಾ ಕುಂದಾಪುರ ಅವರಿಗೆ ಹೊಸ ಲುಕ್ ಅನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಚೈತ್ರಾ ಕುಂದಾಪುರ ಅವರು ವಿತ್ ಮೇಕಪ್ ಕ್ಯಾಮೆರಾ ಎದುರು ಬರಲು ನಟಿ ಧನ್ಯಾ ದೀಪಿಕಾ ಅವರೇ ಕಾರಣ ಎಂಬುದು ಎಲ್ಲರಿಗೆ ಗೊತ್ತಾಗಿದೆ. ಮೈಕ್ ಹಿಡಿದು ಉದ್ದುದ್ದ ಸಾಲುಗಳಲ್ಲಿ ಭಾಷಣ ಮಾಡ್ತಿದ್ದಂತಹ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ನಿಂದ ಹೊರ ಬಂದ ಬಳಿಕ ಮೇಕಪ್ ಹಚ್ಚಿ ಕ್ಯಾಮೆರಾ ಮುಂದೆ ಮಿಂಚುತ್ತಾ ಇದ್ದಾರೆ. ಸೀರೆ ಒಡವೆಗಳ ಅಡ್ವರ್ಟೈಸ್ಮೆಂಟ್ ಶೂಟ್ಗಳಲ್ಲಿ ಹೆಚ್ಚೆಚ್ಚು ಕಾಣಿಸಿಕೊಳ್ತಾ ಇದ್ದಾರೆ. ಹೀಗೆ ಚೈತ್ರಾ ಕುಂದಾಪುರ ಅವರು ಮಿನುಕಲು ಯಾವ ಮೇಕಪ್ ಆರ್ಟಿಸ್ಟ್ ಕಾರಣ ಎಂಬುದು ಇದೀಗ ಎಲ್ಲರಿಗೂ ಗೊತ್ತಾಗಿದೆ. ನಟಿ ಧನ್ಯಾ ದೀಪಿಕಾ ಅವರು ಕಿರುತೆರೆಯಲ್ಲಿ ನಟನೆ ಮಾಡುವುದಲ್ಲದೆ ಮೇಕಪ್ ಹಾಕದೆ ಕ್ಯಾಮರಾ ಫೇಸ್ ಮಾಡದೇ ಇದ್ದಂತಹ ಚೈತ್ರಾ ಕುಂದಾಪುರ ಅವರಿಗೆ ಹೊಸ ಲುಕ್ ಅನ್ನ ಕೊಟ್ಟಿದ್ದಾರೆ. ನಟಿ ಧನ್ಯಾ ದೀಪಿಕಾ ಅವರು ಚೈತ್ರಾ ಕುಂದಾಪುರ ಅವರಿಗೆ ಮೇಕಪ್ ಅನ್ನ ಮಾಡಿದ್ದಾರೆ. ಇದರ ವಿಡಿಯೋವನ್ನ ಚೈತ್ರಾ ಕುಂದಾಪುರ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಹಂಚಿಕೊಂಡಿದ್ದು, ಈಗ ಈ ವಿಡಿಯೋ ನಟಿ ಧನ್ಯಾ ದೀಪಿಕಾ ಅವರು ಮೇಕಪ್ ಆರ್ಟಿಸ್ಟ್ ಎಂಬುದನ್ನ ಬಯಲು ಮಾಡಿದೆ. ಧನ್ಯಾ ದೀಪಿಕಾ ಅಂದಾಗ ಕುಲವಧು ಧಾರಾವಾಹಿ ನೆನಪಾಗುತ್ತೆ. ನಟಿ ದೀಪಿಕಾ ಅವರು ಕುಲವಧು ಧಾರಾವಾಹಿಯಲ್ಲಿ ನಟಿಸಿದ ಬಳಿಕ ಅವರ ಹೆಸರು ಕೂಡ ಧನ್ಯಾ ದೀಪಿಕಾ ಎಂದೇ ಬದಲಾಗಿ ಬಿಟ್ಟಿದೆ. ಸದ್ಯ ಉದಯ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಜನಪ್ರಿಯ ಧಾರಾವಾಹಿ ಸೇವಂತಿಯಲ್ಲಿ ನಾಯಕಿ ಸೇವಂತಿಯಾಗಿ ನಟಿ ದೀಪಿಕಾ ಅವರು ಅಭಿನಯಿಸುತ್ತಿದ್ದಾರೆ. ನಟಿ ದೀಪಿಕಾ ಅವರು ಆಕಸ್ಮಿಕವಾಗಿ ನಟನಾ ಕ್ಷೇತ್ರಕ್ಕೆ ಕಾಲಿಟ್ಟವರು. ಕುಲವಧು ಧಾರಾವಾಹಿಯ ಮೂಲಕ ಕಿರುತೆರೆಗೆ ಪರಿಚಿತರಾದರು. ಅಲ್ಲಿಂದ ಶುರುವಾದ ಅವರ ನಟನೆಯ ಪಯಣ ಇಂದಿಗೂ ನಿಂತಿಲ್ಲ. ಕುಲವಧು ಧಾರಾವಾಹಿಯ ಆಡಿಷನ್ನಲ್ಲಿ ಆಯ್ಕೆಯಾಗಿ ಮೊದಲ ಧಾರಾವಾಹಿಗೆ ನಾಯಕಿಯಾಗಿ ನಟಿಸುವ ಅವಕಾಶ ದೊರಕಿತು. ಕುಲವಧು ಧಾರಾವಾಹಿಯು 1500 ಸಂಚಿಕೆ ಪೂರೈಸಿ ದೀಪಿಕಾ ಅವರನ್ನ ಧನ್ಯಾ ಎಂದು ಬದಲಾಯಿಸಿತ್ತು. ಬರೋಬ್ಬರಿ 5-6 ವರ್ಷಗಳ ಕಾಲ ಧನ್ಯಾ ಆಗಿ ಕಿರುತೆರೆ ವೀಕ್ಷಕರನ್ನ ರಂಜಿಸಿದ ದೀಪಿಕಾ ನಂತರ ಆರತಿಯಾಗಿ ಬಂದರು. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಆರತಿಗೊಬ್ಬ ಕೀರ್ತಿಗೊಬ್ಬ ಧಾರಾವಾಹಿಯಲ್ಲಿ ನಟಿಸಿದ್ರು. ತದನಂತರ ಉದಯ ವಾಹಿನಿಯ ಸೇವಂತಿ ಧಾರಾವಾಹಿಯಲ್ಲಿ ಸೇವಂತಿಯಾಗಿ ನಟಿಸುತ್ತಿದ್ದು, ಈ ಧಾರಾವಾಹಿಯು ಬರೋಬ್ಬರಿ 1800ಕ್ಕೂ ಅಧಿಕ ಸಂಚಿಕೆಗಳನ್ನ ಪೂರೈಸಿದೆ. ಸೇವಂತಿ ಮತ್ತು ಅರ್ಜುನ್ ಪಾತ್ರವನ್ನ ಅಭಿಮಾನಿಗಳು ಮೆಚ್ಚಿಕೊಂಡಿದ್ದಾರೆ. ಇನ್ನು ನಟಿ ಧನ್ಯಾ ದೀಪಿಕಾ ಅವರು ಇಂಟಿಕಿ ದೀಪಂ ಇಲ್ಲಾಲು ಎಂಬ ತೆಲುಗು ಧಾರಾವಾಹಿಯಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಅಲ್ಲದೆ 3 ಸಿನಿಮಾಗಳಿಗೆ ಬಣ್ಣ ಹಚ್ಚಿದ್ದಾರೆ. ಚಿಟ್ಟೆ, ನನ್ ಮಗಳೇ ಹೀರೋಯಿನ್ ಎಂಬ 2 ಕನ್ನಡ ಚಿತ್ರಗಳು ಹಾಗೂ ಇಟ್ಲು ಎಂಬ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ.